ಈವ್ನಿಂಗ್ ಟೈಮ್, ಟೀ ಟೈಮ್ ಸ್ನಾಕ್ಸ್‌ಗೆ ಯಾವುದಾದ್ರೂ ಒಂದು ಒಳ್ಳೆ ರುಚಿಯಾಗಿರೋ ಸ್ನಾಕ್ಸ್‌ನ ಹುಡುಕ್ತಾ ಇದ್ರೆ, ಇದನ್ನ ಖಂಡಿತ ಟ್ರೈ ಮಾಡ್ಲೇಬೇಕು. ಸ್ವಲ್ಪ ಡಿಫರೆಂಟ್ ಆಗಿದೆ ಈ ಸ್ನಾಕ್ಸ್. ತುಂಬಾನೇ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಾಡಿ ನೋಡಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಪುದೀನನ ತಗೊಂಡಿದ್ದೀನಿ. ಮತ್ತೆ ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಟು ಪುದೀನ ಸೊಪ್ಪನ್ನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪನೇ ಎಣ್ಣೆನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಪುದೀನ ವಾಸನೆದು ಸ್ಟ್ರಾಂಗ್ ಆಗಿರುತ್ತೆ ಸ್ಮೆಲ್, ಅದು ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಿರ್ಬೇಕು. ಫ್ರೈ ಯಾಕೆ ಮಾಡ್ಕೊಳ್ಳೋದು ಅಂದ್ರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ. ಅದಕ್ಕಾಗಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಎಲ್ಲಾನು ಕೂಡ ಇವಾಗ ಫ್ರೈ ಆಯ್ತು. ಇದನ್ನ ಸ್ಟವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನ ತಗೊಳ್ಬಹುದು. ಅದನ್ನ ನಾನಿಲ್ಲಿ ಚೆನ್ನಾಗಿ ಜರಡಿ ಹಿಡ್ಕೊಂಡಿದ್ದೀನಿ. ಜರಡಿ ಹಿಡ್ಕೊಂಡಾದ್ಮೇಲೆ ಅರ್ಧ ಕಪ್ಗಿಂತ ಕಡಿಮೆ ಆಗುವಷ್ಟು ಚಿರೋಟಿ ರವಾನ ಸೇರಿಸ್ಕೊಳ್ತಾ ಇದ್ದೀನಿ. ಚಿರೋಟಿ ರವಾನ ಸೇರಿಸ್ಕೊಳ್ಳೋದ್ರಿಂದ ಈ ಸ್ನಾಕ್ಸ್‌ನು ತುಂಬಾನೇ ಗರಿ ಗರಿಯಾಗಿ ಮತ್ತು ಕ್ರಂಚಿಯಾಗಿ ಬರುತ್ತೆ, ಪರ್ಫೆಕ್ಟ್ ಆಗಿ ಬರುತ್ತೆ. ನಂತರ ಅವಾಗ್ಲೇ ಫ್ರೈ ಮಾಡಿ ಇಟ್ಕೊಂಡಂತಹ ಮಿಶ್ರಣನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು. ನಂತರ 1 ಟೀ ಸ್ಪೂನ್ ಆಗುವಷ್ಟು ಅಜವಾಯಿನ್ ಕೂಡ ಈ ರೀತಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಸೇರಿಸ್ಕೊಳ್ಬೇಕು. ನಂತರ 1 ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ದಿದ್ರೆ ನಡೆಯುತ್ತೆ. ನಂತರ ಚಿಟಿಕೆ ಖಾರದ ಪುಡಿನ ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ನಂತರ ಚಿಟಿಕೆ ಅರಿಶಿನ ಪುಡಿ, ಇದಕ್ಕೆ ಕಾದಿರುವಂತ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಈ ರೀತಿಯಾಗಿ ಹಿಟ್ಟಿನೊಳಗೆ ಸೇರಿಸ್ಕೊಳ್ಬೇಕು. ಸ್ಪೂನ್ನ ಸಹಾಯದಿಂದ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿ ಇರುತ್ತೆ, ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಕೈನಿಂದ ಈ ರೀತಿಯಾಗಿ ಆರಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಕನ್ಸಿಸ್ಟೆನ್ಸಿ ಯಾವ ರೀತಿ ನೋಡ್ಕೊಳ್ಳೋದು ಅಂತ ಅಂದ್ರೆ, ಈ ರೀತಿ ಮುಷ್ಟಿ ಮಾಡಿದ್ರೆ ಹಿಡಿ ಆಗ್ಬೇಕು. ಅದು ಮುಷ್ಟಿಯಾಗಿ ಹಿಡಿಯಾದ್ರೆ ಈ ತರ ಉಂಡೆ ತರ ಆಗ್ಬೇಕು. ಅವಾಗ ಮಾತ್ರ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ. ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಈ ಹದಕ್ಕೆ ನಾದ್ಕೊಳ್ಬೇಕು. ಹಿಟ್ಟು ತುಂಬಾ ಮೃದುನೂ ಆಗ್ಬಾರ್ದು, ತುಂಬಾ ಗಟ್ಟಿನೂ ಆಗ್ಬಾರ್ದು. ನಾನು ತೋರಿಸಿದ ರೀತಿ ಅಳತೆ ಈ ರೀತಿಯಾಗಿ ಈ ಹದಕ್ಕೆ ಆಗ್ಬೇಕು. ಇದೇನು ನೆನೆ ಅವಶ್ಯಕತೆ ಇಲ್ಲ. ಇವಾಗ ಇದನ್ನ 2 ಪಾರ್ಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟನ್ನ ಹಚ್ಚಿ ಲಾಟನಿಗೆ ತಗೊಂಡು ಈ ರೀತಿಯಾಗಿ ರೌಂಡ್ ಆಗಿ ಲಾಟಿಸ್ಕೊಳ್ಬೇಕು. ತುಂಬಾ ತೆಳು ಆಗ್ಬೇಕು ಅಂತೂ ಏನು ಇಲ್ಲ, ತುಂಬಾ ಥಿಕ್ ಆಗಿ ಆಗ್ಬೇಕಂತ ಏನಿಲ್ಲ, ಮೀಡಿಯಂ ಆಗಿ ಇರಬೇಕು. ನೀವಿಲ್ಲಿ ಪುದೀನ ಬದಲಿಗೆ ಪಾಲಕ್ ಕೂಡ ಬಳಸಬಹುದು, ಮತ್ತೆ ಮೆಂತ್ಯ ಸೊಪ್ಪನ್ನು ಕೂಡ ಬಳಸಬಹುದು. ಎಲ್ಲ ಕೂಡ ಆರೋಗ್ಯಕ್ಕೂ ಒಂದು ಹೆಲ್ದಿಯಾದ ಸ್ನಾಕ್ಸ್ ಇದು. ಸುಮ್ಮನೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ತಿನ್ನೋದು ಬೆಸ್ಟ್. ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮತ್ತು ಟೀ ಟೈಮ್ಸ್ ಅಂತೂ ಟೀ ಜೊತೆ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಇದು. ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು. ಮತ್ತೆ ಹಿಟ್ಟನ್ನ ಹಾಕೊಂಡು ಮತ್ತೊಮ್ಮೆ ಈ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು. ಇದಕ್ಕೆ ಆಯಿಲ್ ನ ಬ್ರಷ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಎಲ್ಲಕ್ಕೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೇಕು ಆಯಿಲ್ ನ. ಮತ್ತೆ ಡ್ರೈ ಹಿಟ್ಟನ ಮೇಲೆ ಕೊಳ್ಬೇಕು. ನೋಡಿ ನಾನು ಯಾವ ರೀತಿ ತೋರಿಸಿದೀನಿ, 2 ಸೈಡ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಮತ್ತೆ ಫೋಲ್ಡ್ ಮಾಡ್ಕೊಂಡು ಈ ಸ್ಕ್ವೇರ್ ಆಕಾರದಲ್ಲಿ ಇದ್ದದನ್ನ ಮತ್ತೆ ಡ್ರೈ ಹಿಟ್ಟನ್ನ ಉದುರಿಸ್ಕೊಂಡು ಈ ರೀತಿಯಾಗಿ ಲಾಟಿಸ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಲಾಟಿಸ್ಕೊಂಡಾದ್ಮೇಲೆ ಮತ್ತೆ ಆಯಿಲ್ ನ ಸ್ಪ್ರೆಡ್ ಮಾಡ್ಕೊಳ್ಬೇಕು.
ಮತ್ತೆ ಡ್ರೈ ಹಿಟ್ಟನ್ನು ಕೂಡ ಹಚ್ಕೊಳ್ಬೇಕು. ಮತ್ತೆ ಈ ರೀತಿ ಮಡಚಿದಾದ್ಮೇಲೆ ಈ ರೀತಿಯಾಗಿ ಒತ್ಕೊಳ್ಬೇಕು. ಯಾಕಂದ್ರೆ ಆಯಿಲ್ ಅಲ್ಲಿ ಬಿಟ್ಟಾಗ ಓಪನ್ ಆಗಿ ಬಿಡುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಎಲ್ಲಾನು ಕೂಡ. ತುಂಬಾನೇ ಕ್ರಿಸ್ಪಿಯಾಗಿ ರವೆ ಹಾಕಿರೋದ್ರಿಂದ ತುಂಬಾ ಮೃದುವಾಗಿ ಮತ್ತು ಆಯಿಲ್ ನ ಕಾಚಿದ ಆಯಿಲ್ ಅನ್ನ ಹಾಕಿ ಹಿಟ್ಟನ್ನ ನಾದಿರೋದ್ರಿಂದ ತುಂಬಾ ಪಳ್ಳಾಗಿ ಕೂಡ ಬರುತ್ತವೆ. ಈ ಕಡೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಊರಿನ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಎಲ್ಲಾನು ಈ ರೀತಿಯಾಗಿ ಎಣ್ಣೆಗೆ ಹುಷಾರಾಗಿ ನಿಧಾನವಾಗಿ ಬಿಡಬೇಕು. ಯಾವುದೇ ಕಾರಣಕ್ಕೂ ಉರಿನ ಹೈ ಫ್ಲೇಮ್ ಅಲ್ಲಿ ಇಡಬೇಡಿ. ಯಾಕಂದ್ರೆ ಒಳಗೆ ಹಸಿ ಹಸಿಯಾಗಿ ಉಳಿದ್ಬಿಡುತ್ತೆ. ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇರಬೇಕು ಉರಿ. ಈ ರೀತಿಯಾಗಿ ಜಾಲರಿ ಸಹಾಯದಿಂದ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ನೋಡಿ ಈಗ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದೆ, ಗೋಲ್ಡನ್ ಬ್ರೌನ್ ಕಲರ್ ಬರ್ತಿದೆ. ಇವಾಗ ತುಂಬಾನೇ ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನ ಡಬಲ್ ಫ್ರೈ ಮೆಥಡ್ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಮ್ಮೆ ಮಾತ್ರ ಫ್ರೈ ಮಾಡಿದ್ರೆ ಅಷ್ಟೊಂದು ಕ್ರಿಸ್ಪಿಯಾಗಿ ಬರೋದಿಲ್ಲ. ಈಗ ತೆಗೆದು ಹಾಕೊಂಡು ಮತ್ತೊಮ್ಮೆ ಫ್ರೈ ಮಾಡ್ಕೊಂಡ್ರೆ ಗರಿ ಗರಿಯಾದ ಟೀ ಟೈಮ್ ಸ್ನಾಕ್ಸ್ ತುಂಬಾನೇ ಟೇಸ್ಟಿಯಾಗಿ ಟೀ ಜೊತೆಗೆ ಸವಿಬಹುದು. ಈವ್ನಿಂಗ್ ಟೈಮ್ ಅಂತೂ ಬೆಸ್ಟ್ ರೆಸಿಪಿ ಅಂತ ಹೇಳ್ಬಹುದು. ಇದನ್ನ ಖಂಡಿತ ಮನೇಲೂ ಕೂಡ ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು.